ಅಲ್ಲ, ಇದನ್ನ ನಾನು ತುಂಬಾ ಸ್ಪಷ್ಟವಾಗಿ ನನ್ನ ಭಾಷಣದಲ್ಲೇ ಹೇಳಿದ್ದೀನಿ. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಏನೋ ನನ್ನ ಹಠ ಸಾಧಿಸಬಹುದು, ಏನೋ ಒಂದು ಪಾಯಿಂಟ್ ನಾನು ಪ್ರೂವ್ ಮಾಡಲೇಬೇಕು ಅನ್ನೋದಾದ್ರೆ, ದ್ವೇಷ ಸಾಧಿಸಬೇಕು ಅನ್ನೋದಾದ್ರೆ ಆ ಕೆಲಸ ನಾನು ಮಾಡಬೇಕು. ನನಗೆ ಇವತ್ತಿನ ದಿನ ನಾನೇನು ಅನ್ನೋದು 5 ವರ್ಷಗಳ ಹಿಂದೆನೆ ಜನ ತೋರಿಸಿದ್ದಾರೆ, ಅವ್ರ ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ನನ್ನ ಕಾಳಜಿ, ನನ್ನ ಒಂದು ಕನ್ಸರ್ನ್ ಏನೇ ಇದ್ರು, ನನ್ನನ್ನ ಬೆಂಬಲಿಸಿ ನನ್ನ ಪರವಾಗಿ ನಿಂತಂತ ಕಾರ್ಯಕರ್ತರು, ಅವ್ರ ಪರವಾಗಿ ನಾನು ನಿಂತ್ಕೊಳ್ಬೇಕು, ಅದು ನನ್ನ ಕರ್ತವ್ಯ. ಅದು ಒಂದು ಭಾರತೀಯ ಜನತಾ ಪಕ್ಷದಂತ ಒಂದು ಪಕ್ಷದಲ್ಲಿ ನಾನು ಇರ್ಬೇಕಾದ್ರೆ ನನ್ನ ಕಾರ್ಯಕರ್ತರಿಗೂ ಅದು ಅನುಕೂಲ ಆಗುತ್ತೆ, ಒಂದು ಶಕ್ತಿಯನ್ನ ತುಂಬುವ ಕೆಲಸ ಆಗುತ್ತೆ. ಅಷ್ಟೇ ಅಲ್ಲ, ಬಿಜೆಪಿ ಪಕ್ಷವನ್ನ ಮಂಡ್ಯದಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ಆಸೆ. ಬಿಜೆಪಿ ಸೇರ್ಪಡೆ ಆಗ್ತೀವಿ ಅಂತ ಹೇಳಿದ್ವಿ, ಈಗ ಮೈತ್ರಿ ಅಭ್ಯರ್ಥಿ ಏನಿದ್ರೆ ಅವ್ರಿಗೆ ಬೆಂಬಲ ಇರುತ್ತಾ, ನಿಮ್ಮ ಕಾರ್ಯಕರ್ತರ ಬೆಂಬಲ ಇರುತ್ತಾ ಅಂತ? ನೋಡಿ, ಪಕ್ಷ ನಾನು ಅಧಿಕೃತವಾಗಿ ಮೊದಲನೇದಾಗಿ ಸೇರಬೇಕಾಗಿದೆ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆ ಡೇಟ್ ಫಿಕ್ಸ್ ಆಗುತ್ತೆ. ಅದ ನಂತರ ನಾನು ಯಾವುದೇ ಒಂದು ವಿಷಯನಾಗಿ, ಈಗ ನಾನು ಇಂಡಿಪೆಂಡೆಂಟ್, ನನ್ನ ನಿರ್ಧಾರ ಏನು ಅನ್ನೋದು ನಾನು ಫ್ರೀಯಾಗಿ ನಿಮ್ಮಲ್ಲಿ ನಾನು ಹೇಳ್ಬೋದು. ಬಟ್ ಒಂದು ಪಕ್ಷ ಸೇರಿದ ಮೇಲೆ ಪಕ್ಷದ ಚೌಕಟ್ಟಿನಿಂದಾನೇ ನಾನು ಏನೇ ನಿರ್ಧಾರ ಇದ್ರು, ಏನೇ ನಿಲುವು ತಗೊಂಡ್ರು ಅಲ್ಲಿಂದಾನೇ ನಾನು ಮಾಡ್ಬೇಕಾಗುತ್ತೆ. ಹಾಗಾಗಿ ಇನ್ನು ಈ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆ ನಾನು ಚರ್ಚೆಯನ್ನು ಮಾಡಬೇಕಾಗಿದೆ. ಈ ಎಲೆಕ್ಷನ್ ವಿಷಯಕ್ಕೆ ಬಂದಾಗ ನನ್ನ ಒಂದು ಪ್ರೆಸೆನ್ಸ್ ಅಥವಾ ಅವಶ್ಯಕತೆ ಎಲ್ಲೆಲ್ಲಿ ಇರ್ಬೋದು, ಯಾವ ರೀತಿ ಇರ್ಬೋದು ಅನ್ನೋ ವಿಷಯ, ಇದೆಲ್ಲ ಡೀಟೇಲ್ಸ್ ನಾವು ಇನ್ನೂ ಚರ್ಚೆ ಮಾಡಿ. ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡಿ ನಿರ್ಧಾರ ತಗೊಳಕ್ಕಾಗಲ್ಲ. ನಾನು ಅದನ್ನ ಹೇಳ್ತಾ ಇದ್ದೀನಿ. ನಾನು ಪಕ್ಷದ ಮುಖಂಡರು, ವರಿಷ್ಠರು, ಸೀನಿಯರ್ ಲೀಡರ್ಸ್ ಎಲ್ಲರನ್ನ ಅವ್ರ ಜೊತೆಲಿ ಚರ್ಚೆ ಮಾಡಿ, ಇಲ್ಲಿರುವಂತ ಪರಿಸ್ಥಿತಿ, ನನ್ನ ಕಾರ್ಯಕರ್ತರ ಒಂದು ಮನೋಭಾವನೆಗಳು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಒಂದು ನಿರ್ಧಾರ. ನೋಡಿ, ನೀವೂನು ಮಾಧ್ಯಮದಲ್ಲಿದ್ದೀರಾ, ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು. ಯಾವತ್ತು 52 ವರ್ಷ ಆದ್ಮೇಲೆ ಒಬ್ಬ ಇಂಡಿಪೆಂಡೆಂಟ್, ಫಸ್ಟ್ ಮಹಿಳಾ ಇಂಡಿಪೆಂಡೆಂಟ್ ನಾನೇ ಕರ್ನಾಟಕದಲ್ಲಿ. ಹಾಗಿದ್ದಾಗ ಅದು ಒಂದು ಇತಿಹಾಸ. ಅದು ಪ್ರತಿ ಬಾರಿ ಇಂಡಿಪೆಂಡೆಂಟ್ MLA ಅನ್ನೋದು ಮೇ ಬಿ ಟ್ರೈ ಮಾಡ್ಬೋದೇ ಹೊರತು, ಪ್ರತಿ ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತು ನಾನೇದೋ ಸಾಧಿಸ್ಬೋದು ಅನ್ನುವಂತ ಮೂರ್ಖತ್ವ ನನ್ನಲ್ಲಿಲ್ಲ. ಸ್ವಾಭಿಮಾನದ ಚುನಾವಣೆ ಆಯಿತು, ಹೊರಗೂರು ಒಳಗೂರು ನಾನು ಸೇರ್ತಾ ಇರೋದು ಬಿಜೆಪಿ ಪಕ್ಷ. ನೀವು ನನ್ನ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಕೇಳಬಹುದೇ ಹೊರತು, ಈಗ ನಡೀತಾ ಇರೋ ಚುನಾವಣೆ ವಿಚಾರ ನಾನಿನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನನ್ನ ಒಂದು ಪ್ರೆಸೆನ್ಸು ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು, ಅದನ್ನ ಖಂಡಿತ ನಿಮಗೆ ಆವಾಗ ಎಲ್ಲಾ ವಿವರವನ್ನು ಸಿಗುತ್ತೆ. ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ, ಡಿ-ಬಾಸ್ ದರ್ಶನ್ ಕೂಡ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾರ? ಯಾವಾಗ ಬರ್ತಾರೆ? ಈಗಾಗ್ಲೇ ಈ ಕ್ವಶನ್ 3 ಬಾರಿ ನಾನು ಆನ್ಸರ್ ಮಾಡಿದ್ದೀನಿ. ಅಲ್ಲಲ್ಲ, ಡಿ-ಬಾಸ್ ವಿಚಾರ ಅವ್ರನ್ನೇ ನೀವು ಕೇಳಬೇಕು, ನಾನು ಹೇಳಕ್ ಆಗೋದಿಲ್ಲ. ಅವರು ಯಾವ ರೀತಿ ನಾನ್ ನಿಂತ್ರೆ ಖಂಡಿತ ನನ್ನ ಜೊತೆಲಿ ಅವರು ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಈಗ ಬದಲಾದ ಸನ್ನಿವೇಶದಲ್ಲಿ ಅವ್ರು ಏನ್ ನಿರ್ಧಾರ ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದೆ ಹೊರತು ನಾನೇನು ಹೇಳಕ್ ಹೋಗಲ್ಲ. ಏನ್ ಸ್ಥಾನಮಾನವೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಆಸೆ ಪಟ್ಟು ನಾನು ಹೋಗಿದ್ರೆ, ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡ್ಕೊಂಡ್ರೆ ಹಾಗೆ ಸ್ಥಾನ ಸಿಕ್ಕದಂಗೆ ಆಗ್ತಿತ್ತು. ನಾನು ಅದನ್ನೇನು ಕೇಳಲಿಲ್ಲ. ಬಟ್ ಅವರು ಖಂಡಿತ ಒಂದು ಸೂಕ್ತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅನ್ನುವಂತ ಮಾತುಗಳು ಅವರು ಹೇಳಿದ್ದಾರೆ. ನಾನೇನು ಡಿಮ್ಯಾಂಡ್ ಇಟ್ಟಿಲ್ಲ. ಎಷ್ಟು ಸತಿ ಹೇಳೋದು? ನಾನು ಹೇಳೋಕ್ಕಾಗಲ್ಲ.
ಪಕ್ಷದ ಒಂದು ಸ್ಪೋಕ್ಸ್ ಪರ್ಸನ್ ಅವ್ರಿಗೆ ಮುಂಚೆ ಸೇರ್ಪಡೆ ಆಗ್ತೀರಾ? ಪಕ್ಷ ಸೇರ್ಪಡೆ ಯಾವಾಗ ಹೈಕಮಾಂಡ್ ಸೂಚನೆ ಕೊಟ್ಟು ಪಕ್ಷ ಸೇರ್ಪಡೆ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ನಂತರ ಇಲ್ಲ ಚುನಾವಣೆಗೆ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟರೆ ಮಂಡ್ಯದಲ್ಲಿ ಬಂದು ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡ್ತಿರ್ಬೋದು. ನೋಡಿ, ಪಕ್ಷದ ನಿಲುವೇ ನನ್ನ ನಿಲುವಾಗಿರುತ್ತೆ. ನಾನು ಇದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನ ಹೇಳಕ್ ಆಗೋದಿಲ್ಲ. ಪಕ್ಷದಲ್ಲಿ ನೀವು ಪ್ರಚಾರ ಮಾಡಿ ಅಂತ ತಮ್ಮ ವಿರುದ್ಧ ಮಾಡ್ಕೊಂಡು ಪ್ರಚಾರ ಮಾಡ್ತಿರ್ಬೋದು. ಇಲ್ಲ, ನಾನು ಆನ್ಸರ್ ಕೊಟ್ಟಿದ್ದೀನಿ. ಅದು ಪಕ್ಷದ ಕಡೆಯಿಂದ ಮೇಡಮ್ ಬಿಜೆಪಿ ಹೆಸರು ಹೇಳ್ತಿದಂಗೆ ಮುಂದೆ ಕೂತಿದ್ದವರೆಲ್ಲ ಎದ್ದೋದ್ರು, ಹಸಿರು ಶಾಲೆ ಹಾಕೊಂಡಿದ್ರು, ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ತರ ಆಯ್ತು, ಎದ್ದು ಹೊರಟ್ರು. ಅವ್ರು ಏನು ಮಾತಾಡಿಲ್ಲ. ಬಿಜೆಪಿ ಸೇರ್ತೀನಿ ನೋಡಿ, ಯಾವುದೇ ಒಂದು ನಿರ್ಧಾರ ಬೇರೆ ಕಡೆ ಒಂದ್ ನಿಮಿಷ ಅಲ್ಲಿ ಬಿಜೆಪಿ ಅಂತ ನಾನು ಅನೌನ್ಸ್ ಮಾಡಿದ ಕೂಡಲೇ ಎಷ್ಟು ಚಪ್ಪಾಳೆ, ಎಷ್ಟು ಜನ ಶಿಲೆ ಹೊಡೆದ್ರು ಅಂತ ನೀವು ಕೇಳಿಸ್ಕೊಂಡಿದ್ದೀರಾ. ಅದನ್ನ ಯಾಕೆ ನೀವು ಕೇಳಲ್ಲ? ಅದನ್ನ ಕೇಳಿಸ್ಕೊಂಡಿಲ್ವಾ ನೀವು? ನೋಡಿ, ಯಾವುದೇ ಒಂದು ನಿರ್ಧಾರದಲ್ಲಿ ಯಾವುದೇ ನಿರ್ಧಾರ ತಗೊಂಡಾಗ 100% ಎಲ್ರನ್ನೂ ನಾವು ಮೆಚ್ಚೋಕ್ ಆಗೋದಿಲ್ಲ. ಒಂದಷ್ಟು ಜನ ಮುನ್ಸ್ಕೊತಾರೆ, ಅವರು ನಮ್ಮ ಜೊತೆಲಿ ಇರ್ತಾರೆ. ಪಾರ್ಟಿ ವಿಚಾರ ಅದೆಲ್ಲ ಬೇರೆ. ನಮಗೆ ಅಂಬರೀಷ್ ಅವರ ಅಭಿಮಾನಿಗಳು ಎಂದೆಂದು ನಮ್ಮ ಜೊತೆಲಿ ಇರ್ತಾರೆ. ಏನೇ ಇರ್ಲಿ, ಅಧಿಕೃತವಾಗಿ ನಾನು ಪಕ್ಷ ಸೇರಿದ ಮೇಲೇನೆ ಈ ಒಂದು ವಿವರ ಕುಮಾರಸ್ವಾಮಿ ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತೀರಾ ಇಲ್ಲ? ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ, ಅದರಲ್ಲಿ ಪ್ರಚಾರದ ವಿಷಯ ಎಲ್ಲೆಲ್ಲೂ ಮಾತಾಡಿಲ್ಲ, ಒಂದು ಇಂಚುನೂ ಮಾತಾಡಿಲ್ಲ. ಇಲ್ಲ, ನಾವು ಹಳೆಯದನ್ನೆಲ್ಲ ಮರೆತಿ ಇವಾಗ ಮೈತ್ರಿಯ ಒಂದು ಅಲಯನ್ಸ್ ಬರ್ತಾ ಇದೆ, ಹಳೆಯದನ್ನೆಲ್ಲ ಮರ್ತು ಬಿಡಿ, ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನುವಂತ ವಿಷಯವನ್ನು ಹೇಳಿದ್ರು. ನೋಡಿ, ಜೀವನದ ಉದ್ದಕ್ಕೂ ಒಂದೇ ಒಂದು ದ್ವೇಷ, ಒಂದು ಹಗೆಯನ್ನ ಇಟ್ಕೊಂಡು ಸಾಗಿಸ್ಬೇಕು ಅಂತ ನನಗೆ ಸಹಕಾರ ಕೊಡಿ ಅಂತ, ಸಹಕಾರ ಕೊಡಿ ಅಂದ್ರೆ ಸಹಕಾರ ಕೊಡಿ, ಹಳೆಯದನ್ನ ಮರ್ತು ಬಿಡಿ. ಇದನ್ನ ಬಿಟ್ರೆ ಇನ್ನೇನು ಅವ್ರು ಮಾತಾಡ್ತಾರೆ. ಎಲ್ಲ ಒಂದೇ ದಿನಕ್ಕೆ ಆನ್ಸರ್ ನಾನು ಕೊಡಲ್ಲ, ಇಲ್ಲಾಂದ್ರೆ ಆಮೇಲೆ ನೀವು ನನ್ನನ್ನು ಬಂದು ಕೇಳಿಸಲ್ವಲ್ಲ, ಕೇಳೋದಿಲ್ವಲ್ಲ, ಮಾತಾಡೋದಿಲ್ಲ. ಬಿಜೆಪಿ ಸೇರು ಖಚಿತ, ಆದ್ರೆ ಪ್ರಚಾರಕ್ಕೆ ಬರುದಿಲ್ಲ. ಅಭಿಮಾನಿಗಳು ನಾವ್ ಹೇಳ್ತಾ ಇರೋದು, ಸ್ವಾಮಿ ಮೇಲೆ ಹೊಡಿಕ್ ಬಿಡಲ್ಲ ನಾವು, ಸ್ವಾಮಿ ಮೇಲೆ ಹೊಡಿಕ್ ಬಿಡಲ್ಲ. ನಾವಂತೂ ಅಭಿಮಾನಿಗಳು ಅವ್ರು ಏನ್ ನಿರ್ಧಾರ ತಗೋತಾರೆ. ನಾನು ಪಕ್ಷವನ್ನ ಅಧಿಕೃತವಾಗಿ ಸೇರಿದ ಮೇಲೇನೆ ಯಾವುದೇ ಒಂದು ಚಟುವಟಿಕೆಗೆ ನಾನು ಭಾಗವಹಿಸಿದೆ.